पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनुವೆ. ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದ್ರೆ ಜನವರಿ 2026. ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತಿನ ದಿವಸ ಅಂದ್ರೆ ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನಗಳು ಹೇಗಿದೆ ಅಂತ ನೋಡೋದಾದ್ರೆ, ಶನಿ ಗ್ರಹವು ಮೀನ ರಾಶಿನಲ್ಲಿದ್ದು, ರಾಹು ಗ್ರಹವು ಕುಂಭ ರಾಶಿನಲ್ಲಿದ್ದು, ಹಾಗೆ ಗುರು ಗ್ರಹವು ಮಿಥುನ ರಾಶಿನಲ್ಲಿದೆ, ಹಾಗೆ ಕೇತು ಗ್ರಹವು ಸಿಂಹ ರಾಶಿನಲ್ಲಿದೆ. ಹಾಗಿದ್ರೆ ಇನ್ನು ಉಳಿದ ಗ್ರಹಗಳು ಅಂದ್ರೆ ಶುಕ್ರ ಗ್ರಹವು 13ನೇ ತಾರೀಕು ತಾನು ಧನುರ್ ರಾಶಿಯಿಂದ ಮಕರ ರಾಶಿಗೆ ತನ್ನ ಸಂಚಾರವನ್ನ ಮಾಡ್ತಿದ್ದಾನೆ. ಹಾಗೆ ಸೂರ್ಯ 14ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಮಾಡ್ತಿದ್ದಾನೆ. ಇನ್ನು ಮಂಗಳ ಗ್ರಹವು ಜನವರಿ 16ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ. ಹಾಗೆ ಬುಧ ಗ್ರಹವು ಜನವರಿ 17ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ. ಹಾಗೆ ನಾನಾಗ್ಲೇ ಹೇಳ್ದಂಗೆ ಶನಿ ಗ್ರಹ ತನ್ನ ಅದೇ ಸ್ಥಾನದಲ್ಲಿ ಇನ್ನು ನಕ್ಷತ್ರನ ಬದಲಾವಣೆ ಮಾಡ್ಕೊಂಡು ಮುಂದುವರಿತಾ ಇದ್ದಾನೆ. ಇನ್ನು ತುಲಾ ರಾಶಿಯವರಿಗೆ ಜನವರಿ ತಿಂಗಳು ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ನೋಡಿ, ತುಲಾ ರಾಶಿಯವರಿಗೆ ಕೌಟುಂಬಿಕ ಜೀವನ, ವಾಹನ ಮತ್ತೆ ಆಸ್ತಿಗಳ ಮೇಲೆ ಒಂದು ಹೆಚ್ಚು ಗಮನ ಹರಿಸುವಂತ ಒಂದು ಸಮಯ ಇದಾಗಿರುತ್ತೆ. ಯಾಕೆಂದ್ರೆ ನಿಮ್ಮ ಅಧಿಪತಿ ಆಗಿರುವಂತಹ ಶುಕ್ರ ಗ್ರಹ, ಸೂರ್ಯ, ಮಂಗಳ ಮತ್ತು ಬುಧ ಗ್ರಹಗಳ ಜೊತೆನಲ್ಲಿ ನಿಮ್ಮ ಸುಖ ಸ್ಥಾನ ಅನ್ನುವಂತ ಒಂದು 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಮನೆಯ ವಾತಾವರಣ ಈ ತಿಂಗಳಲ್ಲಿ ಹೆಚ್ಚು ಒಂದು ಆಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಕೌಟುಂಬಿಕ ಜೀವನ ಮತ್ತೆ ಆಸ್ತಿ ಎಲ್ಲ ಹೇಗಿರುತ್ತೆ ಅಂತ ನೋಡೋದಾದ್ರೆ, ನೋಡಿ, 4ನೇ ಮನೆಯಲ್ಲಿ ಅನೇಕ ಗ್ರಹಗಳ ಒಂದು ಒಗ್ಗೂಡಿಕೆಯಿಂದಾಗಿ ಮನೆಯಲ್ಲಿ ಕೆಲಸಗಳು ಬದಲಾವಣೆ ಆಗುವಂಥದ್ದು, ಅಥವಾ ನವೀಕರಣ ಅಂತಂದ್ರೆ ರಿನೋವೇಷನ್ ಆಗುವಂಥದ್ದು, ಅಥವಾ ಮನೆಗೆ ಸಂಬಂಧಪಟ್ಟಿರುವಂತ ಕೆಲವೊಂದು ಡಿಸಿಷನ್ ತಗೊಳ್ಳುವಂತ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು. ನೀವು ತುಂಬಾ ದಿವಸಗಳಿಂದ ಅನ್ಕೊಂಡಿರ್ತೀರಾ, ಇದೇನೋ ಒಂದು ರಿನೋವೇಟ್ ಮಾಡಿಸ್ಬೇಕಾಗಿತ್ತು, ಅಥವಾ ಏನೋ ಕಲರ್ ಪೇಂಟ್ ಚೇಂಜ್ ಮಾಡಿಸ್ಬೇಕಾಗಿತ್ತು, ಈ ತರದ್ ಏನೋ ಹಲವಾರು ಯೋಚನೆಗಳು ಏನಿರುತ್ತೆ ಅದೆಲ್ಲನೂ ಕೂಡ ಜಾರಿಗೆ ತರುವಂತ ಒಂದು ಸಮಯ ಅಂತ ಹೇಳ್ಬೋದು. ಹಾಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ. ಏನಾದ್ರು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಒತ್ತಡ ಜಾಸ್ತಿ ಆಗುವಂತದ್ದು, ಅಥವಾ ಬ್ಲಡ್ ಪ್ರೆಷರ್ ಏನಾದ್ರು ಇತ್ತು ಅಂದ್ರೆ ಅದು ಜಾಸ್ತಿ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ನಿಮ್ಮ ಕುಟುಂಬದ ಜೊತೆಯಲ್ಲಿ ಸಣ್ಣ ಪುಟ್ಟ ಕೆಲವೊಂದು ಘರ್ಷಣೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಮಂಗಳ ಮತ್ತೆ ಸೂರ್ಯನ ಒಂದು ಪ್ರಭಾವದಿಂದ ಘರ್ಷಣೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಅದು ನೀವೇ ಸ್ವಲ್ಪ ತಾಳ್ಮೆಯಿಂದ ಇರೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ನಿಮ್ಮ ವೃತ್ತಿ ಮತ್ತೆ ಕೆಲಸ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ವೃತ್ತಿ ಕ್ಷೇತ್ರದಲ್ಲಿ ಇದು ಒಂಥರ ಮಿಶ್ರ ಫಲಿತಾಂಶನ ಕೊಡುವಂತ ಒಂದು ಸಮಯ ಆಗಿರುತ್ತೆ. ನಿಮ್ಮ ಗಮನ ಕೆಲಸಕ್ಕಿಂತ ಜಾಸ್ತಿ ಕುಟುಂಬದ ಕಡೆನೆ ಇರುತ್ತೆ. ಹಾಗಾಗಿ ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರೋ ಸಾಧ್ಯತೆಗಳಿರುತ್ತೆ. ಕೆಲಸ ಸ್ಥಳದಲ್ಲಿ ಸಾಮಾನ್ಯವಾಗಿ ನೀವೇನಾದ್ರೂ ಒಂದು ಪ್ರಗತಿ ಇರುತ್ತೆ, ಮತ್ತೆ ನಿಮ್ಮ ಬುದ್ಧಿವಂತಿಕೆನ ಬಳಸ್ಕೊಂಡು ಏನಾದ್ರು ಸವಾಲುಗಳನ್ನ ನೀವು ಎದುರಿಸುವಂತ ಒಂದು ಸನ್ನಿವೇಶ ಇದಾಗಿರುತ್ತೆ. ಹಾಗೆ ನಿಮ್ಮ 4ನೇ ಮನೆಯ ಪ್ರಭಾವದಿಂದಾಗಿ ಕೆಲವರು ಮನೆಯಿಂದ ಕೆಲಸ ಮಾಡುವಂತವರಿಗೆ ಕೂಡ ಒಂದು ಒಳ್ಳೊಳ್ಳೆ ಅವಕಾಶಗಳು ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಆರ್ಥಿಕ ಮತ್ತು ಹಣಕಾಸು ಹೇಗಿದೆ ಅಂತ ನೋಡೋದಾದ್ರೆ, ನಿಮ್ಮ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿ ಇರುತ್ತೆ. ಆದ್ರೆ 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ನಿಮ್ಗೆ ಏನೋ ಹಿಂಗ್ ಮಾಡಿದ್ರ ಆತರ ಆಗ್ಬಿಡುತ್ತೆ, ಒಂದ್ ಲಾಟ್ರಿ ತಗೊಳ್ಬಿಡೋಣವಾ ಅಥವಾ ಇನ್ನೇನೋ ಮಾಡ್ಬಿಡೋಣವಾ ಅಂತ ಏನೋ ಒಂದು ಆಲೋಚನೆಗಳನ್ನ, ಊಹಾಪೋಹಗಳನ್ನ ಕೊಡ್ತಾನೆ. ಸೊ ಹಾಗಾಗಿ ನಿಮ್ಗೆ ಸ್ವಲ್ಪ ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ, ಆದ್ರೆ ಹಣ ಕಳ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಏನೇ ಒಂದು ವ್ಯವಹಾರ ಮಾಡ್ತಿದ್ದೀರಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದು. ಇನ್ನು ಸ್ಥಿರಾಸ್ತಿ, ವಾಹನ ಖರೀದಿ ಮಾಡೋದು ಅಥವಾ ಮನೆ ಖರ್ಚುಗಳಿಗೆ ಅಂತ ಒಂದು ಸ್ವಲ್ಪ ದೊಡ್ಡ ಮೊತ್ತದ ಹಣನೇ ಖರ್ಚು ಮಾಡುವಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏನೇ ಕೆಲಸ ಮಾಡ್ತಾ ಇದ್ರು ಸ್ವಲ್ಪ ಬಜೆಟ್ ಹಾಕೊಂಡು ಬಜೆಟ್ ಮೀರದೆ ಇರೋ ತರ ಒಂದ್ ಸ್ವಲ್ಪ ಕಾಪಾಡ್ಕೊಳ್ಳಿ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ, ನೋಡಿ, ಆರೋಗ್ಯದಲ್ಲಿ ಒಂದು ಉತ್ತಮ ಫಲನ ನೀವು ಎದುರಿಸಬಹುದು. ಅದರಲ್ಲೂ ಕೂಡ 4ನೇ ಮನೆಯಲ್ಲಿ ಮಂಗಳದ ಸಂಚಾರ ಇರೋದ್ರಿಂದ ಕೆಲವೊಂದ್ಸತಿ ಸ್ವಲ್ಪ ರಕ್ತದ ಒತ್ತಡಗಳು ಅಥವಾ ಎದೆಗೆ ಸಂಬಂಧಪಟ್ಟಿದೆ ಏನಾದ್ರು ಅಂದ್ರೆ ಎದೆ ನೋವು ಬರುವಂತದ್ದು, ಅಥವಾ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ ಎದೆ ನೋವು ಬರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ನೀವು ವಿಶ್ರಾಂತಿ ತಗೊಳ್ಳೋದಾಗಿರ್ಬೋದು, ಅಥವಾ ಸ್ವಲ್ಪ ಮೆಡಿಟೇಷನ್ ಮಾಡುವಂಥದ್ದು, ಆಹಾರ ಕ್ರಮಗಳನ್ನ ಸರಿಯಾಗಿ ಅನುಕರಿಸ್ಕೊಂಡು ಹೋಗೋದ್ರಿಂದನೂ ಕೂಡ ಆಗೋ ನೆಗೆಟಿವಿಟಿನ ತಪ್ಪಿಸ್ಕೊಬಹುದು. ರಾಶಿಯವರು ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂದ್ರೆ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರನ ಒಂದು ಬಲಪಡಿಸೋದಕ್ಕೋಸ್ಕರ ನೀವು ಪ್ರತಿದಿನ ಮಹಾಲಕ್ಷ್ಮಿನ ಆರಾಧನೆ ಮಾಡುವಂತದ್ದಾಗಿರ್ಬೋದು, ಅಥವಾ ಬಿಳಿಯ ಬಣ್ಣದ ಬಟ್ಟೆಗಳು ಅಥವಾ ಗುಲಾಬಿ ಬಣ್ಣದ ಬಟ್ಟೆಗಳನ್ನ ಅವತ್ತಿನ ದಿವಸ ಅಂದ್ರೆ ಶುಕ್ರವಾರ ದಿವಸ ಧರಿಸೋದ್ರಿಂದನೂ ಕೂಡ ನಿಮ್ಗೆ ಅತ್ಯಂತ ಶುಭ ಆಗುತ್ತೆ. ಹಾಗೆ ಬಿಳಿ ಬಣ್ಣದ ಸಿಹಿ ಪದಾರ್ಥಗಳನ್ನ ಸ್ವಲ್ಪ ಬಡವರಿಗೆ ದಾನ ಮಾಡೋದು, ಅಂದ್ರೆ ಏನು ಅಕ್ಕಿ ಪಾಯಸ ಆಗಿರ್ಬೋದು, ಹಾಲು, ಮೊಸರು, ಇಂಥ ಪದಾರ್ಥಗಳನ್ನ ದಾನ ಮಾಡೋದ್ರಿಂದನೂ ಕೂಡ ಏನಾದ್ರು ನೆಗೆಟಿವಿಟಿ ಇದ್ರೂ ಕೂಡ ಅದರಿಂದ ನೀವು ದೂರ ಹೋಗ್ಬೋದು.
ಹಾಗೆ ನೀವು ಪ್ರತಿದಿನ ಗಾಯತ್ರಿ ಮಂತ್ರನ ಪಠನೆ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ತಾಯಿ ಅಥವಾ ತಾಯಿ ಸಮಾನರಾಗಿರುವಂತ ಒಂದು ಮಹಿಳೆಗೆ ಗೌರವ ಕೊಡುವಂಥದ್ದು, ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ನೋಡೋದು ಅಥವಾ ಅವ್ರನ್ನ ಸೇವೆ ಮಾಡೋದ್ರಿಂದನೂ ಕೂಡ ನಿಮ್ಮ ಹಳೆಯ ಕರ್ಮಗಳೇನಾದ್ರೂ ಇತ್ತು ಅಂದ್ರೆ ಅದನ್ನ ನೀವು ಕಳ್ಕೊಬಹುದು. ಹಾಗೆ ಪ್ರತಿ ಮಂಗಳವಾರ ದಿವಸ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ದೇವರ ದರ್ಶನ ಮಾಡ್ಕೊಂಡು ಬರುವಂಥದ್ದು, ಇದೆಲ್ಲಾನು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಇರುವಂತ ಕೆಲವೊಂದು ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ಈ ತಿಂಗಳಲ್ಲಿ ಈಚೆ ಬರ್ಬೋದು. ನೀವೇನಾದ್ರೂ ಜಾತಕನ ವಿಮರ್ಶೆ ಮಾಡಿಸ್ಕೊಬೇಕು ಅಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ತಗೋಬಹುದು. ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ನಾನು ಮತ್ತೆ ನಿಮ್ಮ ಮುಂದಿನ ತಿಂಗಳ ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.